ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವತಿಯಿಂದ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಹಾಪೌರರಾದ ಜ್ಯೋತಿ ಪಾಟೀಲ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಕ್ಟೋಬರ್ 31 ಶುಕ್ರವಾರ ಬೆಳಿಗ್ಗೆ ಶ್ರೀ ಭುವನೇಶ್ವರಿ ಮಾತೆಯ ಭವ್ಯ ಮೆರವಣಿಗೆ ನಡೆಸಲಾಗುವುದು. ಮಧ್ಯಾಹ್ನ 3:30ಕ್ಕೆ ಧಾರವಾಡದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್, ಮರಾಠ ಕಾಲನಿಯಿಂದ ಮೆರವಣಿಗೆಗೆ ಚಾಲನೆ ನೀಡಲಾಗುವುದು. ಮೆರವಣಿಗೆ ಮಾರ್ಗ ಕೆಇ ಬೋರ್ಡ್ ಕಾಲೇಜು, ಶಿವಾಜಿ ಮಹಾರಾಜ ಸರ್ಕಲ್, ಮರಾಠ ಕಾಲನಿ, ದುರ್ಗಾ ಹೋಟೆಲ್, ಕಾಮತ್ ಹೋಟೆಲ್ ರಸ್ತೆ, ಸ್ವಾಮಿ ವಿವೇಕಾನಂದ ಸರ್ಕಲ್, ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್, ಆಜಾದ್ ಪಾರ್ಕ್ ರಸ್ತೆ, ಜಿಬಲಿ ಸರ್ಕಲ್ ಮುಖಾಂತರ ಧಾರವಾಡ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಗೆ ತಲುಪುತ್ತದೆ. ಅದೇ ದಿನ ಸಂಜೆ 5 ಗಂಟೆಗೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ ಕಲಾಭವನ, ಕಡಪ ಮೈದಾನದಲ್ಲಿ ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನವೆಂಬರ್ 1 ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಹಳೆ ಹುಬ್ಬಳ್ಳಿಯ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಯವರ ಮಠದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಬೆಳಿಗ್ಗೆ 9ಕ್ಕೆ ತಾಯಿ ಭುವನೇಶ್ವರಿ ಭಾವಚಿತ್ರ ಪೂಜೆಯೊಂದಿಗೆ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಸಹೋದರ ಸಮಾನರಾದ ಉಪಮಹಾಪೌರ ಸಂತೋಷ್ ಚವ್ಹಾಣ್ ಅವರೇ ಹಾಗೂ ಮಾಜಿ ಮಹಾಪೌರರು ಸಭಾನಾಯಕರಾದ ಹಿರೇಶ್ ಅಂಜನಗಿರಿ ಅವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲ ಅಧಿಕಾರಿಗಳ ಜೊತೆ ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರ ಜೊತೆ ಕನ್ನಡ ಪರ ಸಂಘಟನೆಯ ಜೊತೆ ಸಾಕಷ್ಟು ಸಭೆಗಳನ್ನು ಮಾಡಿ ಅವರ ಒಂದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಆಹ್ವಾನ ನೀಡಿದ್ದೆ. ಅದೇ ರೀತಿ ತಾವೆಲ್ಲರೂ ಬಂದಿದ್ದೀರಿ. ಮೊದಲನೇದಾಗಿ 31ನೇ ತಾರೀಕಿಗೆ ನಮ್ಮ ಧಾರವಾಡದಲ್ಲಿ ಪ್ರಯುಕ್ತ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ನಮ್ಮ ಶಿವಾಜಿ ಸರ್ಕಲ್ದ ಕೆ ಬೋರ್ಡ್ಸ್ ಶಾಲೆ ಆವರಣದಿಂದ ಭುವನೇಶ್ವರಿ ತಾಯಿಯ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಹಾಗೂ ಆ ಮೆರವಣಿಗೆ ಹಲವಾರು ನಗರಗಳಲ್ಲಿ ಸಂಚರಿಸಿ ಕಡಪ ಮೈದಾನಕ್ಕೆ ಬಂದು ಅಂತ್ಯಗೊಂಡು ಅಲ್ಲಿ ಸಾಯಂಕಾಲ 5:30ಕ್ಕೆ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬರುವ 1ನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ಮೆರವಣಿಗೆ, ಭವ್ಯ ಮೆರವಣಿಗೆ, ನಮ್ಮ ಸಿದ್ಧಾರೂಢ ಸ್ವಾಮಿಯವರ ಮಠದಿಂದ ಮೆರವಣಿಗೆ ಬೆಳಿಗ್ಗೆ 8:30 ಗಂಟೆಗೆ ಪ್ರಾರಂಭ ಮಾಡಿ ಪ್ರಮುಖ ಬೀದಿ ನಗರಗಳಲ್ಲಿ ಸಂಚರಿಸಿ ಗ್ಲಾಸ್ ಹೌಸಿಗೆ ಬಂದು ಮೆರವಣಿಗೆ ಅಂತ್ಯಗೊಂಡು ಅದೇ 1ನೇ ತಾರೀಕಿಗೆ ಸಾಯಂಕಾಲ ಧೀಮಂತ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಸಮಿತಿಗಳನ್ನು ಮಾಡಿದ್ದೇವೆ. ಸಮಿತಿಯನ್ನು ನಾವು ಒಂದು ಪ್ರಚಾರ ಮತ್ತು ಸಂಘಟನೆ ಸಮಿತಿ ಅಂತ ಮಾಡಿದ್ದೇವೆ, ಅಲ್ಪೋಪಹಾರ ಸಮಿತಿ ಮಾಡಿದ್ದೇವೆ ಹಾಗೂ ಧಾರವಾಡದಲ್ಲಿ ಮೆರವಣಿಗೆಗಾಗಿ ಒಂದು ಪ್ರತ್ಯೇಕ ವಿಭಾಗವನ್ನು ಮಾಡಿ ಮತ್ತು ಸಾಂಸ್ಕೃತಿಕ ವೇದಿಕೆ ನಿರ್ಮಾಣ ಮತ್ತು ನಿರ್ವಹಣೆ ಸಮಿತಿಯನ್ನು ಮಾಡಿದ್ದೇವೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಮೆರವಣಿಗೆಯ ಸಮಿತಿಯನ್ನು ಸಹ ಮಾಡಿದ್ದೇವೆ ಮತ್ತು ಧೀಮಂತ ಸನ್ಮಾನ ಸಮಿತಿಯನ್ನು ಸಹ ಮಾಡಿ ಅದಕ್ಕೆ ಅಧ್ಯಕ್ಷರು, ಸದಸ್ಯರನ್ನು ಮತ್ತು ನೋಡಲ್ ಅಧಿಕಾರಿಗಳನ್ನ, ಸಂಪರ್ಕ ಅಧಿಕಾರಿಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದೇ ರೀತಿ ಧೀಮಂತ ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದರೆ 23 ಕ್ಷೇತ್ರಗಳಲ್ಲಿ ಧೀಮಂತ ಸನ್ಮಾನ ಪ್ರಶಸ್ತಿಯನ್ನು ಕೊಡುವ ಒಂದು ವಿಚಾರವನ್ನು ಮಾಡಿ ಮತ್ತೆ ನಮ್ಮ ನಿನ್ನೆ ಧೀಮಂತ ಸನ್ಮಾನದ ಅರ್ಜಿಗಳನ್ನು ನಮ್ಮ ಉಪಮಹಾಪೌರರ ಹಾಗೂ ಹುಬ್ಬಳ್ಳಿ ಧಾರವಾಡ ಕಚೇರಿಯಲ್ಲಿ ಅದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೊ ಯಾರೆಲ್ಲ ಅರ್ಜಿಗಳನ್ನು ಹಾಕ್ತಾರೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅದರಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿರ್ತಾರೆ ಅದನ್ನು ನಾವು ಪರಿಗಣಿಸಿ ಪ್ರಶಸ್ತಿಯನ್ನು ನೀಡುವ ಕಾರ್ಯಕ್ರಮವನ್ನು ಸಹ ಮಾಡಿದ್ದೇವೆ. ಇಲ್ಲ ಒಂದು ಕಾರ್ಯಕ್ರಮ ಮತ್ತು ಇಲ್ಲಿ ಧಾರವಾಡದಲ್ಲಿ ಸಾಯಂಕಾಲ ಅಜಯ್ ವಾರಿಯರ್ಸ್ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಆಯುಕ್ತರಿಗೆ ಸೂಚನೆ ಮಾಡಿದ್ದೇವೆ ಅದನ್ನು ಸರಿ ಮಾಡಲಿ ಅಂತೇಳಿ. ಆಮೇಲೆ ಎಲ್ಲ ಮೂರ್ತಿಗಳಿಗೆ ಸ್ವಚ್ಛ ಮಾಡಿ ಮಾಲಾರ್ಪಣೆ ಮಾಡಿ
ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವಂಥದ್ದು ಸಹ ಹೇಳಿದೆ ನಾನು. ಎಷ್ಟು ಮಾತುಗಳನ್ನ ಮತ್ತು ಎಷ್ಟು ತತ್ವಗಳನ್ನು ಗುರುತಿಸಿದ್ದೀರಿ ಈಗ ಆಯ್ತು. ಕಾಮತ್ ಹೋಟೆಲ್ ರಸ್ತೆ, ಸ್ವಾಮಿ ವಿವೇಕಾನಂದ ಸರ್ಕಲ್, ಧಾರವಾಡ ಹಳೆ ಬಸ್ ಸ್ಟ್ಯಾಂಡ್ ಇಂದ ಆಜಾದ್ ಪಾರ್ಕ್ ರಸ್ತೆ, ಜುಬ್ಲಿ ಸರ್ಕಲ್ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಧಾರವಾಡ ಕೇಂದ್ರ ಕಚೇರಿ ತಲುಪುವುದು. ಕಾರ್ಯಕ್ರಮದೊಳಗೆ ಜೋಡಿಸ್ಕೊತಾರೆ. ಹುಬ್ಬಳ್ಳಿಯಲ್ಲಿ 10 ಸಂಘಟನೆಗಳು ಸಭೆಯನ್ನು ಬಗ್ಗೆ ನೀವೇನಾದ್ರೆ ಅದನ್ನ ಹೇಳಿದ್ರೆ, ಯಾಕಂದ್ರೆ ಟೈಮ್ ಬಹಳ ಶಾರ್ಟ್ ಇದೆ, ಹಾಗಾಗಿ ನಾವು ಕಾರ್ಯಕ್ರಮನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ಲರೂ ಹೆಮ್ಮೆಯ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡೋದು. ಅದ್ರ ಬಗ್ಗೆ ಮತ್ತೆ ನಾವು ನೀವು ಸಿಗ್ತಿರ್ತೇವೆ ಮಾತಾಡೋಣ. ಹುಬ್ಬಳ್ಳಿ ಮೆರವಣಿಗೆ ಮಾರ್ಗ ಸಿದ್ದಾರೂಢ ಮಠ, ಇಂಡಿಪಂ ಸರ್ಕಲ್, ಹಳೆ ಹುಬ್ಬಳ್ಳಿ ಸರ್ಕಲ್, ನ್ಯೂ ಮ್ಯಾದ ಓಣಿ, ಬಮ್ಮಾಪುರ ಓಣಿ, ಹಿರೇಪೇಟ್, ಜೋಳಿಸಾಲ, ಬೆಳಗಾವ್ ಗಲ್ಲಿ, ಪೆಂಡರ್ ಗಲ್ಲಿ, ದಾಜಿಬಾನ್ಪೇಟ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್, ಹಳೆ ಬಸ್ ಸ್ಟ್ಯಾಂಡ್ ಮುಖಾಂತರ ಇಂದಿರಾ ಗಾಜಿನ ಮನೆ ತಲುಪುತ್ತದೆ. ಅದೇ ದಿನ ಮಧ್ಯಾಹ್ನ 3ಕ್ಕೆ ಇಂದಿರಾ ಗಾಜಿನ ಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಧೀಮಂತ್ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅವರಿಗೊಂದು ಗೌರವ ಸನ್ಮಾನವನ್ನ ಧಾರವಾಡದಲ್ಲಿ 31ಕ್ಕೆ ಅವ್ರಿಗೆ ಆಮಂತ್ರಣ ನೀಡಿದ್ದೇವೆ. ಇವತ್ತಿನ ಮಟ್ಟನೂ ಅವ್ರು ಬರ್ತೇವೆ ಅಂತ ಒಪ್ಕೊಂಡಿದ್ದಾರೆ. ಅವರು ಕಾಲ್ ಫ್ರಾಕ್ಚರ್ ಆಗಿ ನಿನ್ನೆ ಅಡ್ಮಿಟ್ ಆಗಿದ್ದಾರೆ. ನಾನು ಡಿಸ್ಚಾರ್ಜ್ ಆದರೆ 100% ಬರ್ತೇವೆ ಅಂತ ಹೇಳಿದ್ದಾರೆ. ಅವರ ಒಂದು ಗೌರವ ಸನ್ಮಾನ ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪೂಜೆ ಮಹಾಪೌರರು ಹಮ್ಮಿಕೊಂಡಿದ್ದಾರೆ. ಎಲ್ಲ ಮಹಾಪೌರರು ಉಪಮಹಾಪೌರಿಗೆ ಸಮಿತಿಯವರು ಅವ್ರನ್ನ ಆಹ್ವಾನ ಮಾಡಿ ಅವರ ಆಮಂತ್ರಣ ನೀಡಿದ್ದೇವೆ. ಈ ಒಂದು ಭವ್ಯ ಇದರೊಳಗೆ ಎಲ್ಲ ಧಾರವಾಡ ನಗರ ಜನತೆ ಪರವಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಅವ್ರಿಗೊಂದು ಗೌರವ ಸನ್ಮಾನವನ್ನ ಗೌರವವಾಗಿ ನಾವು ನಡೆಸ್ಕೊಡೋದು. ಅದಕ್ಕೆ ಹಂಗಾಗಿ ಆರಾಮಾಗ ಬರ್ತೀನಿ ಅಂದಾರ. ಅದಕ್ಕೆ ಹಂಗಾಗಿ ಬಂದ್ರೆ ಮಾಡೋದು ಇಲ್ಲ ಅಂದ್ರೆ ಅವ್ರ ಮನೆಗೆ ಹೋಗಿ ತೆರಳಿ ನಾಮಫಲಕಗಳಲ್ಲಿ ಕನ್ನಡ ಕನ್ನಡಪರ ಸಂಘಟನೆಗಳು ಸಭೆ ಆದಷ್ಟು ಈ ವಿಷಯ ಪ್ರಸ್ತಾವನೆ ಬಂದಂಥ ಸಂದರ್ಭದಲ್ಲಿ ಪೂಜೆ ಮಹಾಪೌರ ಆಯುಕ್ತರು ಹೇಳಿದ್ದಾರೆ, ಏನು ಸರ್ಕಾರದ ಇತ್ತೀಚಿನ ನಿರ್ದೇಶನ ಏನಿದೆ ಅಲ್ಲ ಅದನ್ನು ಪಾಲನೆ ಮಾಡಲಿಕ್ಕೆ ಎಲ್ಲ ವಲಯ ಕಚೇರಿಗಳಿಗೆ ನಿರ್ದೇಶನ ನೀಡಿ, ಏನು ಸರ್ಕಾರ ಹೊಸ ಗೈಡ್ಲೈನ್ಸ್ ಏನಿದೆ ಅಲ್ಲ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರಬೇಕು, ಅದನ್ನು ಅಳವಡಿಸ್ಕೋಬೇಕನ್ನುವಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಅದನ್ನು ಕಾರ್ಯರೂಪಕ್ಕೆ ಒಟ್ಟಾರೆ ಈ ಸೆನ್ಸಸ್ನಲ್ಲಿ ನಮ್ಮ ಅಧಿಕಾರಿಗಳು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ರು ಸಹ ನಮ್ಮ ನಿನ್ನೆ ಸಹ ಅಧಿಕಾರಿಗಳು ಆ ಸಂಪರ್ಕವನ್ನು ಮುಗಿಸಿ ಬಂದು ಈ ಕಾರ್ಯಕ್ರಮ ಮಾಡಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕನ್ನಡಪರ ಎದುರುಗಳು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅವಕ್ಕೂ ಸಹ ಈಗ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ನಮ್ಮ ಸೂರ್ಯಮಠ ನೇತೃತ್ವದಲ್ಲಿ ಕ್ರೀಡಾಕೂಟ ಇದೆ, ಅದಕ್ಕೂ ಸಹ ನಾವು ಪಾಲಿಕೆಯಿಂದ ಸಹಾಯಧನ ಮಾಡ್ತಾ ಇದ್ವಿ. ಮತ್ತೆ ಯಾವುದಾದ್ರೂ ಸಂಘಗಳು ಬಂದರೆ ಸಂಯುಕ್ತ ಅವ್ರಿಗೂ ಸಹಾಯಧನ ಮಾಡಿ ಸಂಯುಕ್ತ ಹಸ್ತದಲ್ಲಿ ಮಾಡ್ತಾ ಇದ್ದೀವಿ. ಕನ್ನಡ ಪರ ಯಾರಾದರೂ ವಿದ್ಯಾವರ್ಗ ಸಂಘ ಆಗಲಿ ಇನ್ನಿತರ ಆಗಲಿ ಒಂದು ಚಿಂತನೆ ಸಭೆಗಳನ್ನು ಮಾಡಿ ಅಥವಾ ಒಂದು ವಿಚಾರ ಸಂಕಿರಣಗಳನ್ನು ಮಾಡಿದರೆ ಅದಕ್ಕೂ ಸಹ ನಾವು ಸಹಾಯ ನೀಡ್ತೀವಿ ಅಂತ ಹೇಳಿದ್ವಿ. ಈಗ ಪಾಲಿಕೆಯಿಂದ 2 ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಏನು ಪ್ರತಿನಿತ್ಯ ಮಾಡಿದ್ರೆ ವಿಶೇಷವಾಗಿ ಇವತ್ತು ಸಂಗೀತ ಕನ್ನಡ ಉತ್ಸವ ಅನ್ನುವಂಥ ಕಾರ್ಯಕ್ರಮ ಮತ್ತು ಕನ್ನಡ ಪರ ಹಲವಾರು ಏನು ಸಂಘಟನೆ ಅವ್ರಿಗೂ ಸಹ ವೇದಿಕೆಯನ್ನು ಸ್ಥಳೀಯ ಕಲಾಕಾರರಿಗೂ ಅವಕಾಶ ಕೊಡಲಾಗಿದೆ. ಬೇರೆ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಕಾರ್ಯಕ್ರಮಗಳನ್ನು ನಾವು 1 ತಿಂಗಳ ರಾಜ್ಯೋತ್ಸವ ಕುರಿತು ಮಾಡ್ತೇವೆ ಅಂತ ಬಂದಾಗ ನಮ್ಮ ಪಾಲಿಕೆಯಲ್ಲಿ ತೀರ್ಮಾನ ತಗೊಂಡು ಅವರಿಗೆ ಸೂಕ್ತವಾದಂಥ ಸಹಾಯಧನವನ್ನು ನಾವು ಮಾಡ್ತೀವಿ, ನಮ್ಮ ಸಹಕಾರದಿಂದ ಶುರು. ಪತ್ರಿಕಾಗೋಷ್ಠಿಯಲ್ಲಿ ಉಪಮಹಾಪೌರ ಸಂತೋಷ ಚವ್ಹಾಣ, ಸಭಾ ನಾಯಕ ಈರೇಶ ಅಂಚಿಟಗೇರಿ, ಆಯುಕ್ತ ಡಾಕ್ಟರ್ ರುದ್ರೇಶ ಗಾಳಿ, ವಿರೋಧ ಪಕ್ಷದ ನಾಯಕ ಇಮಾಮ ಹುಸೇನ ಎಲಿಗಾರ, ಸದಸ್ಯರು ಶಂಕರ ಶೇಳಕೆ, ವಿಜಯಾನಂದ ಶೆಟ್ಟಿ, ಶಂಭು ಸಾಲಮನಿ ಸೇರಿದಂತೆ ಅನೇಕರು ಹಾಜರಿದ್ದರು.